ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಫೈರಿಂಗ್ ಮಾಡಿದವರು ಯಾರು ಅಂತ ಗೊತ್ತಾಯ್ತು. ಏನು ಗೊತ್ತಾಗೋಯ್ತಾ? ಅವತ್ತು ಎಣ್ಣೆ ಸೀನನ್ ಬಾಡಿನಲ್ಲಿ ಬುಲೆಟ್ ಬಿದ್ದಿತ್ತಲ್ಲ, ಅದನ್ನ ಡಾಕ್ಟ್ರು ಹೊರಗೆ ತೆಗೆದ್ಮೇಲೆ ಆ ಬುಲೆಟ್ನ ಇಟ್ಕೊಂಡು ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಡೇ ಅಂಡ್ ನೈಟು ಫುಲ್ ಎನ್ಕ್ವೈರಿ ಮಾಡಿದ್ದಾರೆ. ಆ ಬುಲೆಟ್ ಯಾವ ಗನ್ನಿಗೆ ಸಂಬಂಧಪಟ್ಟಿದ್ದು, ಆ ಗನ್ನು ಯಾರಿಗೆ ಸೇರಿದ್ದು ಅಂತ ಎಲ್ಲ ಗೊತ್ತಾಯ್ತು. ನೀವು ಅವನ ಹೆಸರು ಕೇಳಿದ್ರೆ ಡಬ್ಬಲ್ ಖುಷಿ ಪಡ್ತೀರಾ ಸಾರ್. ಅಷ್ಟೇ ಅಲ್ಲ, ಇನ್ನೂ ಒಂದು ಥ್ರಿಲ್ಲಿಂಗ್ ವಿಷಯ ಇದೆ. ಅದೇನ್ ಹೇಳಪ್ಪ ಅದು? ನೀನ್ ಯಾಕೆ ಒಳ್ಳೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ನ್ಯೂಸ್ ಹೇಳ್ದಂಗೆ ಹೇಳ್ತಾ ಇದೀಯಾ? ಒಟ್ಟಿಗೆ ಹೇಳ್ಬಾರ್ದಾ? ಒಟ್ಟಿಗೆ ಹೇಳಿದ್ರೆ ಆ ಜೋಶ್ ಹೊರಟೋಗುತ್ತೆ ಸಾರ್. ಸರಿ, ವಿಚಾರ ಏನು ಅಂತ ಹೇಳು. ಸರ್, ಅವತ್ತು ಫೈರಿಂಗ್ ನಡೆದಿದ್ದು ನಮ್ಮ ಹುಡುಗರ ಮೇಲಲ್ಲ, ಮತ್ತೆ ಆ ಸುರಭಿ ಮೇಲೆ. ಏನ್ ಹೇಳ್ತಾ ಇದೀಯ ರಘುವೀರ್? ಹೌದು ಸರ್, ಅವತ್ತು ನಾವು ಆ ಸುರಭಿನ ಬದುಕಕ್ ಬಿಟ್ಟಿದ್ರು ಅವನು ಖಂಡಿತ ಅವಳನ್ನ ಮುಗಿಸ್ತಾ ಇದ್ದ. ಯಾರವನು? ಅವನ್ ಯಾಕೆ ಸುರಭಿ ಮೇಲೆ ಫೈರ್ ಮಾಡ್ದ? ಸರ್, ನಿಮಗೆ ಅವನ ಪರಿಚಯ ತುಂಬಾ ಚೆನ್ನಾಗಿದೆ. ಅವನ್ ಮತ್ತೆ ಬೇರೆ ಯಾರೂ ಅಲ್ಲ, ರಘುವೀರ್, ನಿಜವಾಗ್ಲೂ ನೀನು ಒಳ್ಳೆ ಸುದ್ದಿ ಹೇಳಿದ್ಯಾ. ಅವನೇನು ನನಗೆ ಕಡಿಮೆ ಅವಮಾನ ಮಾಡಿಲ್ಲ. ಇದನ್ನ ಇಟ್ಕೊಂಡು ಅವನ್ನ ನಾನು ಹೇಗೆ ಆಟ ಆಡಿಸ್ತೀನಿ ಅನ್ನೋದನ್ನ ನೀನೇ ನೋಡ್ತಾ ಇರು. ಸರ್, ಹೇಳಿ ಸರ್. ಏನು ತಗೊಳ್ತೀರಿ? ಒಂದು ಪೈನಾಪಲ್ ಜ್ಯೂಸ್. ಓಕೆ ಮೇಡಮ್. ಒಂದು ಮೂಸಂಬಿ ಜ್ಯೂಸ್. ಓಕೆ ಮೇಡಮ್. ಒಂದು ಬಟರ್ ಫ್ರೂಟ್ ಜ್ಯೂಸ್. ಓಕೆ ಸರ್. ಡಾಕ್ಟರ್, ನಾನು ಹೇಳದ್ನಲ್ಲ, ಇವಳೇ ಸುರಭಿ ಕ್ಲೋಸ್ ಫ್ರೆಂಡ್ ಅಮೃತ ಅಂತ. ಬರೀ ಕ್ಲೋಸ್ ಫ್ರೆಂಡ್ ಅಷ್ಟೇ ಅಲ್ಲ, ಬೆಸ್ಟ್ ಫ್ರೆಂಡ್. ಗೊತ್ತು, ಆದರೆ ನಿನ್ನ ಬೆಸ್ಟ್ ಫ್ರೆಂಡ್ ಈಗ ಕಾಣೆ ಆಗಿದ್ದಾಳೆ. ಅವ್ರ ಜಾಗಕ್ಕೆ ಹೊಸಬ್ಳು ಬಂದಿದ್ದಾಳೆ. ಈ ಡಿನೋಟಿಫಿಕೇಶನ್ ಆದಾಗ ನೋಟ್ ಕಲರು ಸೈಜು ಹೇಗೆ ಬದಲಾಯ್ತೋ ಹಾಗೆ ಸುರಭಿ ಬದಲಾಗಿದ್ದಾಳೆ. ಆದರೆ ವ್ಯಾಲ್ಯೂ ಮಾತ್ರ ಒಂದೇ. ಆ ವ್ಯಾಲ್ಯೂಗೆ ತಕ್ಕ ಹಾಗೆ ಇವಳು ಇದ್ದಾಳ ಇಲ್ವಾ ಅಂತ ತಿಳ್ಕೋಬೇಕಾಗಿರೋದು ನಮ್ಮ ಮೊದಲನೇ ಕೆಲಸ. ಸದ್ಯ ಸಮಯಕ್ಕೆ ಸರಿಯಾಗಿ ನೀನು ಸಿಗ್ತೀಯಲ್ಲ, ಅದೇ ನಮ್ಮ ಅದೃಷ್ಟ. ನಿಜ ಡಾಕ್ಟರ್, ಪುಣ್ಯಕ್ಕೆ ಇವಳು ಹೈದರಾಬಾದ್ನಲ್ಲಿದ್ಲು. ಫೋನ್ಗೂ ಕೂಡ ಸಿಗ್ತಾ ಇರಲಿಲ್ಲ. ಇವಳು ನನ್ನ ವಾಯ್ಸ್ ಮೇಲ್ ನೋಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವಳು UK ಹೋಗ್ಬಿಡ್ತಾ ಇದ್ಲು. ಓ, ನೀನು UK-ಲಿರೋದಾ? ಇಲ್ಲ ಡಾಕ್ಟರ್, ನಮ್ಮ ಯಜಮಾನ್ರಿದು ಸಾಕಷ್ಟು ಕಂಟ್ರಿಗಳಲ್ಲಿ ಬಿಸ್ನೆಸ್ ಇದೆ. ನಾನು ಎಕ್ಸಾಕ್ಟಾಗಿ ಎಲ್ಲಿರ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೂರ್ಯ ಅವರು ನನಗೆ ವಾಯ್ಸ್ ಮೇಲ್ ಕಳಿಸಿದ್ರಿಂದ ಇಲ್ಲಿ ಸಮಸ್ಯೆ ಏನು ಅಂತ ಗೊತ್ತಾಯಿತು. ಇಲ್ಲ ಅಂದಿದ್ರೆ ನಾನು ನಿಮಗೆ 6-7 ಮಂತ್ ಸಿಗ್ತಾ ಇರಲಿಲ್ಲ. ಹೇಳಿ ಡಾಕ್ಟರ್, ನನ್ನಿಂದ ನಿಮಗೆ ಏನಾಗಬೇಕಿತ್ತು? 1 ನಿಮಿಷ. ಇವಳು ಗೊತ್ತಾ ನಿನಗೆ? ಇಲ್ಲ ಡಾಕ್ಟರ್. ಸರಿಯಾಗಿ ನೋಡಿ ಹೇಳ ಅಮೃತ. ನಿಮ್ಮ ಕಾಲೇಜಲ್ಲೋ ಹಾಸ್ಟೆಲಲ್ಲೋ ಎಲ್ಲರೂ ನೋಡಿರ್ಬೇಕಲ್ವಾ? ಇಲ್ಲ ಡಾಕ್ಟರ್, ನನಗೆ ನಿಜವಾಗ್ಲೂ ಇವ್ರ ಪರಿಚಯ ಇಲ್ಲ. ಯಾರು ಡಾಕ್ಟರ್ ಇವರು? ಇವಳೇ ಸುರಭಿ.
ಇದ್ದೀರಾ ಡಾಕ್ಟರ್? ನಿಜ, ಇವಳೆ ಸುರಭಿ ಹೆಸರು ಹೇಳ್ಕೊಂಡು ಬಂದಿರೋಂಥ ನಿನ್ನ ಹೊಸ ಫ್ರೆಂಡು. ಯಾಕೆ ಅಮೃತ ಹಾಗೆ ನೋಡ್ತಾ ಇದೀಯಾ? ಅಲ್ಲ, ನನ್ನ ಸುರಭಿಗೂ ಇವಳಿಗೂ ಒಂದು ಸ್ವಲ್ಪನೂ ಹೋಲಿಕೆನೇ ಇಲ್ಲ ಅಂತ ನೋಡ್ತಾ ಇದ್ದೀನಿ. ರೂಪದಲ್ಲಿ ನನಗೆ ಹೋಲಿಕೆ ಕಾಣಿಸ್ತಾ ಇರ್ಬೋದು, ಆದರೆ ಅವಳ ಮಾತಲ್ಲಿ, ನಡವಳಿಕೆಯಲ್ಲಿ, ಗುಣದಲ್ಲಿ ಎಲ್ಲಾನು ನಮ್ಮ ಸುರಭಿನೇ ಹೋಲುತ್ತೆ. ಅವಳು ಹೇಳೋ ವಿಚಾರ ಕೇಳಿ ಎಷ್ಟೋ ಸಲ ನನಗೇ ಗೊಂದಲ ಆಗಿದೆ. ಆದರೆ ನನ್ನ ಒಳ ಮನಸ್ಸು ನನಗೆ ಯಾವಾಗಲೂ ಹೇಳ್ತಾನೆ ಇರುತ್ತೆ, ಇವಳು ನಮ್ಮ ಸುರಭಿ ಅಲ್ಲ ಅಂತ. ಅಮೃತ, ಅವಳು ಕಾಲೇಜಲ್ಲಿದ್ದಾಗ ಹೇಗಿದ್ಲು? ಅವಳ ಹವ್ಯಾಸಗಳೇನಿತ್ತು? ಅವಳ ಆ್ಯಟಿಟ್ಯೂಡು, ಬಿಹೇವಿಯರು ಹೇಗಿತ್ತು? ಇದನ್ನೆಲ್ಲ ತುಂಬ ಹತ್ತಿರದಿಂದ ನೋಡಿರೋದು ನೀನೊಬ್ಳೇನೆ. ಅಪ್ಪ ಅಮ್ಮನ ಜೊತೆ ಇದ್ದಾಗ ಮಕ್ಕಳು ಕಂಟ್ರೋಲಲ್ಲಿ ಇರ್ತಾರೆ, ಅದೇ ಫ್ರೆಂಡ್ಸ್ ಜೊತೆ ಇದ್ದಾಗ ಬಹಳ ಖುಷಿಯಾಗಿರ್ತಾರೆ, ಫ್ರೀಯಾಗಿರ್ತಾರೆ. ಸುರಭಿಗೆ ಬೆಸ್ಟ್ ಫ್ರೆಂಡ್ ಅಂತಿರೋದು ನೀನೊಬ್ಳೆ. ಹಾಗಾಗಿ ಅವಳ ಬಗ್ಗೆ ನಿನಗೆ ಏನೇನು ಗೊತ್ತು ಅದನ್ನೆಲ್ಲ ಸ್ವಲ್ಪ ಹೇಳ್ತೀಯಾ? ಅವಳು ತುಂಬ ಧೈರ್ಯವಂತೆ, ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದ್ಲು ಡಾಕ್ಟರ್. ಮಾತಿಗೂ ನಮ್ಮ ತಾತ ಸೂರ್ಯವಂಶದವರು ಅಂತ ಜಂಬದಿಂದ ಹೇಳ್ತಾ ಇದ್ಲು. ಯಾರಾದರೂ ಏನೇ ಮಿಸ್ಟೇಕ್ ಮಾಡಿದ್ರು ಅದನ್ನ ಅಲ್ಲೇ ತಟ್ಟಿ ಕೇಳ್ತಾ ಇದ್ಲು. ಅವಳಿಗೆ ಪ್ರಪಂಚನೆಲ್ಲ ಸುತ್ತೋ ಆಸೆ ಇತ್ತು. ಲೈಫ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬೇಕು ಅಂತ ಅವಳು ಅಪ್ಪನ ಹತ್ರ ಆಗಾಗ ದುಡ್ಡು ಕೇಳ್ತಾ ಇದ್ಲು. ಅವ್ರ ಅಪ್ಪನೂ ಅವಳಿಗೆ ಕೇಳ್ದಷ್ಟು ಹಣ ಕೊಡ್ತಿದ್ರು. ಪಾರ್ಟಿ, ಫ್ರೆಂಡ್ಸು ಅಂತ ಎಷ್ಟು ಸುತ್ತಾಡಿದ್ರು ಅವಳ ಲಿಮಿಟ್ಸ್ ಏನು ಅಂತ ಅವಳಿಗೆ ಗೊತ್ತಿತ್ತು. ಖಾಲಿ ಪೋಲಿ ಹುಡುಗರನ್ನ ಅವಳ ಹತ್ರನೂ ಸೇರಿಸ್ತಾ ಇರಲಿಲ್ಲ. ಪ್ರಪೋಸ್ ಮಾಡಿದವ್ರಂತೂ ಕೇರೇ ಮಾಡ್ತಾ ಇರಲಿಲ್ಲ. ಯಾವಾಗಿಂದ ಅವಳು ಕರ್ನನ್ ಬಸ್ ಸ್ಟ್ಯಾಂಡಲ್ಲಿ ಮೀಟ್ ಮಾಡಿದ್ಲೋ ಆವಾಗಿಂದ ಇವರಿಬ್ಬರ ಮಧ್ಯೆ ಸ್ವಲ್ಪ ಕಿರಿಕ್ ಸ್ಟಾರ್ಟ್ ಆಯಿತು. ಆ ವಿಷಯ ಎಲ್ಲ ನಾನು ಅವ್ರಿಗೆ ಈಗಾಗಲೇ ಹೇಳಿದ್ದೀನಿ. ನೋಡಮೃತ, ಸುರಭಿನ ಭೇಟಿ ಆಗೋದಕ್ಕೆ ನಾನೊಂದು ಜಾಗ ಫಿಕ್ಸ್ ಮಾಡ್ತೀನಿ. ಮೊದಲು ಅವಳು ನಿನ್ನ ಕಂಡುಹಿಡಿತಾಳ ಅಂತ ನೋಡೋಣ. ಆಮೇಲೆ ಅವಳು ನಿನ್ನ ಹತ್ರ ಹೇಗೆ ಬಿಹೇವ್ ಮಾಡ್ತಿದ್ಲು, ಹಾಗೆ ಬಿಹೇವ್ ಮಾಡ್ತಾ ಇದ್ದಾಳ ಅನ್ನೋದನ್ನ ನೀನು ಕಂಡುಹಿಡಿಬೇಕು. ಸಾಧ್ಯವಾದಷ್ಟು ನೀನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ನಿನಗೆ ಗೊತ್ತಿರೋಂಥ ಇಂಪಾರ್ಟೆಂಟ್ ಇನ್ಸಿಡೆಂಟ್ಗಳನ್ನೆಲ್ಲ ಬರೆದಿಟ್ಕೊಂಡು ಅದ್ರ ಬಗ್ಗೆ ಪ್ರಶ್ನೆ ಮಾಡು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳೆಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ ಅನ್ನೋದನ್ನ ಅಬ್ಸರ್ವ್ ಮಾಡು. ಆಮೇಲೆ ಯಾವುದೇ ಕಾರಣಕ್ಕೂ ನೀನು ಅವಳನ್ನ ಸುರಭಿ ಅಂತ ಒಪ್ಕೊಳಕ್ ಹೋಗ್ಬೇಡ. ಅವಳ ಪ್ರತಿಯೊಂದು ರಿಯಾಕ್ಷನ್ನು, ಮಾತು, ನಡವಳಿಕೆ ನನಗೆ ತುಂಬ ಇಂಪಾರ್ಟೆಂಟು. ಆಯಿತು ಡಾಕ್ಟರ್, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಸದ್ಯಕ್ಕೆ ನಾನು ಬೆಂಗಳೂರಲ್ಲೇ ಇರ್ತೀನಿ. ನೀವು ಯಾವಾಗ ಹೊರಟು ಬಾ ಅಂದರೂ ನಾನು ಬರ್ತೀನಿ. ನಮ್ಮ ಸುರಭಿ ಏನಾಗಿದೆ ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೇನೆ ಇವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ.